ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜೊತೆಯಲ್ಲಿ ವಿತ್ ಶ್ರುತಿ. ಇವತ್ತಿನ ನಮ್ಮ ಟೇಸ್ಟಿ ರೆಸಿಪಿ ಖಾರದ ಶಂಕರ ಪೋಳಿ ಅಥವಾ ಸ್ಪೈಸಿ ಕ್ರಿಸ್ಪೀಸ್ ಅಂತ ಕರಿಬೋದು. ಇದನ್ನ ಕೂಡ ನಾವು ಗಣೇಶ ಹಬ್ಬ ಅಥವಾ ಕ್ರಿಸ್ತನ ಹಬ್ಬಕ್ಕೆ ನೈವೇದ್ಯಕ್ಕೋಸ್ಕರ ಮಾಡ್ಬೋದು. ಸೊ ಇದನ್ನ ಹೇಗೆ ಮಾಡೋದು, ಇದ್ರ ಪ್ರೊಸೀಜರ್ ಏನು, ಬನ್ನಿ ನೋಡೋಣ. ಸೊ ಇದು ಖಾರ ಆಗಿರೋದ್ರಿಂದ ನಾವು ಸ್ವಲ್ಪ ಇಲ್ಲಿ ಮಸಾಲೆನ ರುಬ್ಕೋಬೇಕಾಗುತ್ತೆ. ಫಸ್ಟು ನಾನಿಲ್ಲಿ ಒಂದು 6 ರಿಂದ 7 ಒಣಮೆಣಸಿನ್ಕಾಯಿನ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು ಮತ್ತು ಸ್ವಲ್ಪ ಇಂಗನ್ನು ನಾನಿಲ್ಲಿ ಬೆರೆಸ್ಕೋತಾ ಇದ್ದೀನಿ. ಬೆಳ್ಳುಳ್ಳಿ ಈರುಳ್ಳಿ ನೈವೇದ್ಯಕ್ಕೆ ಬರದೇ ಇರೋದ್ರಿಂದ ನಾನು ಅದನ್ನು ಯೂಸ್ ಮಾಡ್ತಾ ಇಲ್ಲ. ನೀವು ಬೇರೆ ಟೈಮಲ್ಲಿ ಬೇಕಾದರೆ ನೀವು ಆ್ಯಡ್ ಮಾಡ್ಕೋಬೋದು. ಸೊ ಈ ಥರ ನಾನು ತರಿಯಾಗಿ ರುಬ್ಕೊಂಡಿದ್ದೀನಿ. ಅದನ್ನು ಪಕ್ಕಕ್ಕಿಟ್ಟಿದ್ದೀನಿ. ನಂತರ ಒಂದು ತಪ್ಪಲೆಗೆ ನಾನು 1 ಚಮಚ ತುಪ್ಪ, ಅರ್ಧ ಚಮಚ ಅರಿಶಿಣ, ಚಿಟಿಕೆ ಉಪ್ಪನ್ನು ಹಾಕಿ ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಶಂಕರ್ ಪೋಳಿ ಕ್ರಿಸ್ಪಾಗಿ ಬರೋದಕ್ಕೆ ಇದು ಇಂಪಾರ್ಟೆಂಟ್ ಪ್ರೋಸೆಸ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾವು ಸಾಟಿ ಅಂತ ಕರಿತೀವಿ. ಇದನ್ನು ನಾವು 2 ರಿಂದ 3 ನಿಮಿಷ ಈ ಥರ ಕೈಯಲ್ಲಿ ಸಾಫ್ಟ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಶಂಕರ್ ಪೋಳಿ ಕ್ರಿಸ್ಪಿಯಾಗಿ ಬರುತ್ತೆ. ನಂತರ ನಾನು 1 ಗ್ಲಾಸ್ ಮೈದಾ ಹಿಟ್ಟು, 1 ಚಮಚ ಜೀರಿಗೆ, 1 ಚಮಚ ಅಜ್ವಾಯಿನ ಮತ್ತು ಚಿಟಿಕೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಅಂತ ಕರಿಬೋದು. ಜೊತೆಗೆ ನಾವು ಪೌಡರ್ ಮಾಡಿಟ್ಕೊಂಡಿರುವಂಥ ಮಿಶ್ರಣನ ನಾನು ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ನಂತರ ಸ್ವಲ್ಪ ಬಿಳಿ ಎಳ್ಳನ್ನು ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಒಂದು ಎಕ್ಸ್ಟ್ರಾ ಟೇಸ್ಟ್ ಕೊಡುತ್ತೆ. ಸೊ ಆದ್ದರಿಂದ ಬಿಳಿ ಎಳ್ಳನ್ನು ಕೂಡ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ನೀರು ಹಾಕೋಕ್ಕಿಂತ ಮುಂಚೆ ಡ್ರೈ ಆಗಿ ಒಂದ್ಸತಿ ನೀವು ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ ಖಾರ ರುಬ್ಬಿರೋ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರಲ್ಲಿ ಇದನ್ನು ಕಲಿಸ್ಕೊತಾ ಇದ್ದೀನಿ. ಸೊ ವೇಸ್ಟು ಆಗಲ್ಲ, ಕ್ಲೀನಾಗೂ ಇರುತ್ತೆ. ನಾನು ಹೇಳೋದು ಏನಂತಂದರೆ, ಎಲ್ಲ ಅಡುಗೆಗಳನ್ನು ನಾವು ಕೈ ಯೂಸ್ ಮಾಡ್ದಿರ ಮಾಡೋಕ್ಕಾಗೋದಿಲ್ಲ. ಸೊ ಮಾಡೋಕ್ಕೆ ಮುಂಚೆ ಸ್ವಲ್ಪ ಕ್ಲೀನ್ಲಿನೆಸ್ನ ನಾವು ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗತ್ತೆ. ಸೊ ಕೆಲವು ಅಡುಗೆಗಳು ಕೈ ಬಿದ್ರೇ ರುಚಿ ಸಿಗೋದು. ನಮ್ಮ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿಯಂದರು, ನಮ್ಮ ಅಮ್ಮಂದಿರು ಯಾರೂ ಕಲಿಸೋದಕ್ಕೆ ಸೌಟು, ಸ್ಪೂನು ಅಥವಾ ವಿಸ್ಕರ್ನ ಬಳಸ್ತಿರಲಿಲ್ಲ. ಅವ್ರ ಕೈ ರುಚಿಲೇ ಅದಕ್ಕೆ ಒಂದು ಒಳ್ಳೆ ರುಚಿ ಸಿಗ್ತಾ ಇತ್ತು. ಸೊ ಆದ್ದರಿಂದ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಕೈಯನ್ನು ಶುದ್ಧಿಯಾಗಿಟ್ಕೊಂಡು ನಮ್ಮ ಸುತ್ತಮುತ್ತಲಿನ ಎನ್ವೈರನ್ಮೆಂಟ್ನ ಕೂಡ ನಾವು ಕ್ಲೀನಾಗಿ ಇಟ್ಕೊಂಡು ಮಾಡಿದ್ರೆ ತುಂಬ ರುಚಿಯಾಗಿ ಬರುತ್ತೆ. ಸೊ ನೀವೀಗ ನೋಡ್ತಿರ್ಬೋದು, ನಾನು ನೀರು ಹಾಕಿ ಕಲಿಸ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ, ಚಪಾತಿ ಹಿಟ್ಟಿನ ಅದಕ್ಕೆ ಇದನ್ನು ಕಲಿಸ್ಕೊಳ್ಳಿ. ಸೊ ಕೈಗೆ ಸ್ವಲ್ಪ ಎಣ್ಣೆ ಹಾಕಿ ಕಲಿಸೋದ್ರಿಂದ ಕೈಗೆ ಅಂಟೋದಿಲ್ಲ, ಕ್ಲೀನಾಗಿ ಸಾಫ್ಟ್ ಆಗಿದೆ. ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದನ್ನು ನಾವು 10 ನಿಮಿಷ ಬಿಡೋಣ. ಸೊ 10 ನಿಮಿಷ ಆದಮೇಲೆ ನಾನು ಒಂದು ದಪ್ಪ ಸೈಜಿನ ಉಂಡೆಯನ್ನು ತೊಗೊಂಡು ರೋಲ್ ಮಾಡ್ಕೋತಿದ್ದೀನಿ. ನಿಮ್ಗೆ ಇಲ್ಲಿ ಇನ್ನೊಂದು ಟಿಪ್ ಹೇಳ್ತೀನಿ. ಸೊ ಚಪಾತಿ ರೋಲ್ ಮಾಡೋ ಮಣೆ ಕೆಳಗಡೆ ನ್ಯೂಸ್ ಪೇಪರ್ ಅಥವಾ ಬಟ್ಟೆ ಹಾಕೊಳ್ಳೋದ್ರಿಂದ ನೀವು ಮಾಡೋವಾಗ ಹಿಟ್ಟು ಆಚೆ ಕಡೆ ಚೆಲ್ಲಿದ್ರೂ ನೀವು ಈಸಿಯಾಗಿ ಕ್ಲೀನ್ ಮಾಡ್ಕೋಬೋದು. ಸೊ ಅಡುಗೆ ಮಾಡೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಕ್ಲೀನಾಗಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮಾಡಿದ್ಮೇಲೆ ಕ್ಲೀನ್ ಮಾಡೋದು ಅಷ್ಟೇ ಇಂಪಾರ್ಟೆಂಟ್. ಸೊ ಕ್ಲೀನ್ ಮಾಡೋ ವರ್ಕ್ನ ಆದಷ್ಟು ಈಸಿ ಮಾಡ್ಕೊಳ್ಳೋಣ. ನಾನಿಲ್ಲಿ ರೋಲ್ ಮಾಡ್ಕೋತಿದ್ದೀನಿ. ನೋಡ್ಬೋದು, ರೌಂಡಾಗಿ ಬರಬೇಕು ಅಂತಿಲ್ಲ, ಯಾಕಂದರೆ ನಾವು ಇದನ್ನು ಕಟ್ ಮಾಡ್ಕೋತಾ ಇದ್ದೀವಿ. ಸ್ವಲ್ಪ ತಿಕ್ಕಾಗಿ ರೋಲ್ ಮಾಡ್ಕೊಳ್ಳೋಣ. ಒಂದು ಚಾಕು ಅಥವಾ ರೋಲರ್ನ ಸಹಾಯದಿಂದ ನಾನಿಲ್ಲಿ ಯಾವ ಸೈಜಿಗೆ ಬೇಕು, ಯಾವ ಶೇಪ್ಗೆ ಬೇಕು ನಾನು ಕಟ್ ಮಾಡ್ಕೋತಾ ಇದ್ದೀನಿ. ನಾನು ತೀರಾ ದೊಡ್ಡದಾಗೂ ಕಟ್ ಮಾಡ್ತಿಲ್ಲ, ತೀರಾ ಚಿಕ್ಕದಾಗೂ ಕಟ್ ಮಾಡ್ತಿಲ್ಲ. ನೀವು ನೋಡ್ತಿರ್ಬೋದು ನಾನು ಯಾವ ಸೈಜಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಅಂತ. ಸೊ ಕಾದಿರೋ ಎಣ್ಣೆಗೆ ನಾವು ಕಟ್ ಮಾಡ್ಕೊಂಡಿರೋವಂಥ ಪೀಸಸ್ನ ಹಾಕೋಣ. ಒಂದೊಂದಾಗೆ ಹಾಕಿ ಒಟ್ಟೊಟ್ಟಿಗೆ ಹಾಕಕ್ಕೆ ಹೋಗಬೇಡಿ. ಸೊ ಹಾಕಿದ ತಕ್ಷಣ ತಳ ಬಿಟ್ಟು ಮೇಲೆ ಬಂದರೆ ಕನ್ಸಿಸ್ಟೆನ್ಸಿ ಕಲಿಸಿರೋದು ಎಲ್ಲ ಪರ್ಫೆಕ್ಟ್ ಆಗಿದೆ ಅಂತ ಅರ್ಥ. ಸೊ ನಾನಿಲ್ಲಿ ಒಂದೊಂದಾಗೆ ಹಾಕೋತಾ ಇದ್ದೀನಿ. ಆದಷ್ಟು ಸಿಮ್ಮಲ್ಲಿರಲಿ, ಮೈದಾ ಬೇಯೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸೊ 5 to 7 ಮಿನಿಟ್ಸ್ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಕಿದ ತಕ್ಷಣ ಸೌಟಲ್ಲಿ ತಿರುಗ್ಸಕ್ಕೆ ಹೋಗಬೇಡಿ. ಸೊ ನೋಡ್ತಿರ್ಬೋದು ನೀವು, ಕ್ರಿಸ್ಪಿಯಾಗಿ ಕಲರ್ ಚೇಂಜ್ ಆಗಿದೆ. ನಮ್ಮ ಖಾರದ ಶಂಕರ್ ಪೋಳಿ ಅಥವಾ ಸ್ಪೈಸಿ ಕ್ರಿಸ್ಪೀಸ್ ರೆಡಿ ಟು ಸರ್ವ್. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಲೇಬೇಕು. ಕೃಷ್ಣನ ಜನ್ಮಾಷ್ಟಮಿ ಅಥವಾ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಇಡ್ಬೋದು, ಅಥವಾ ಮನೆಯಲ್ಲಿ ನಾರ್ಮಲ್ ಆಗಿ ಮೈದಾ ಹಿಟ್ಟಿದ್ರೆ ಇದನ್ನು ಮಾಡಿಕೊಂಡು ಕಾಫಿ ಟೀ ಜೊತೆ ಒಂದು ಸ್ನ್ಯಾಕ್ ಆಗಿ ಕೂಡ ಸರ್ವ್ ಮಾಡ್ಬೋದು. ಸೊ ನಾನು ಎಲ್ಲ ಕ್ಲೀನಾಗಿ ಸ್ಟ್ರೈನ್ ಮಾಡಿ ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಬಂದಿದೆ.
ಸೊ ಗಟ್ಟಿ ಆಗಲ್ಲ, ಯಾಕಂದರೆ ನಾವು ಸಾಟಿನ ಚೆನ್ನಾಗಿ ಮಾಡಿದ್ದೀವಿ. ತುಂಬ ಸಖತ್ತಾಗಿ ಬಂದಿದೆ. ಜಾಸ್ತಿ ಓವರಾಗಿ ರೋಸ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ನಮ್ಮ ಶಂಕರ್ ಪೋಳಿ ಇಸ್ ರೆಡಿ ಟು ಸರ್ವ್. ಇದನ್ನು ನಿಮ್ಮ ಕಿಚನಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ನೀವು ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಕಟ್ಟಾಗಿದೆ, ಗಟ್ಟಿ ಆಗಿಲ್ಲ ಅಂತ ಇದರ ಅರ್ಥ. ಓಕೆ, ನಮ್ಮ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಬೇರೆ ಬೇರೆ ವೀಡಿಯೋಸ್ಗಳನ್ನ ನೋಡಬೇಕಂದ್ರೆ ಇಲ್ಲಿ ಕ್ಲಿಕ್ ಮಾಡಿ. ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟೇಕ್ ಕೇರ್. ಬಾಯ್ ಬಾಯ್.